ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನೆಗೆ ಒಂದು ಹೊಸ ಶಕ್ತಿ, ಹೊಸ ರೂಪ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ರಾಜ್ಯದ ಎಲ್ಲ ಪ್ರಮುಖರನ್ನು ಒಟ್ಟಿಗೆ ಸೇರಿಸಿ ನಾವು ಮುಂದೆ ಹೇಗೆ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಹೇಳುವಂಥದ್ದು, ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಸ್ಥಾನಗಳನ್ನು ಗಳಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಸಮಾಲೋಚನಾ ಸಭೆ, ಪ್ರಾಯಶಃ ಇವತ್ತು ನಾಳೆ ನಡೆಯುವಂಥ ಸಮಾಲೋಚನಾ ಸಭೆ ಇಡೀ ರಾಜ್ಯದಲ್ಲಿದ್ದಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರ ಒಂದು ಸಮಾಲೋಚನಾ ಸಭೆ ಆಗ್ತದೆ. ಇದರಿಂದಾಗಿ ಎಲ್ಲಿ ಅಲ್ಲಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇದ್ದದ್ದೆಲ್ಲವೂ ಕೂಡ ಇವತ್ತು ನಾಳೆಯಲ್ಲಿ ಮುಗಿದು ಹೋಗುವಂಥ ಸಂಗತಿಗಳಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಸಭೆ ಇದು ನಮಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕ್ರಮಗಳು, ಕಾರ್ಯಾಚರಣೆಗಳು, ನಮ್ಮ ಯೋಚನೆಗಳು ಹೇಗಿರಬೇಕು ಅಂತ ಹೇಳುವುದಕ್ಕೆ ಒಂದು ಅಡಿಪಾಯವನ್ನು ಹಾಕಿದಾಗೆ ಆಗ್ತದೆ. ಇವತ್ತು ಅಧ್ಯಕ್ಷರು ಹೇಳ್ತಾ ಇದ್ದರು, ಇವತ್ತು ದೊಡ್ಡ ರೀತಿಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ನಾವು ಸಭೆ ಕರೆದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಜಿಲ್ಲಾ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ. ಮತ್ತು ಲೋಕಸಭಾ ಕ್ಷೇತ್ರಕ್ಕೆ ಸೆಪರೇಟ್ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡುವಂಥದ್ದನ್ನು ಕೂಡ ಮಾಡ್ತೀವಿ ಅಂತ ಹೇಳುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಹೊಸ ರೀತಿಯ ಆ್ಯಕ್ಟಿವಿಟಿ ನಮ್ಮ ಪಕ್ಷದಲ್ಲಿ ಪ್ರಾರಂಭ ಆಗಿದೆ. ಇದೊಂದು ಹೊಸ ರೀತಿಯ ಶಕ್ತಿಯನ್ನು ನಮ್ಮ ಕೆಳಗಿನ ಹಂತದ ಕಾರ್ಯಕರ್ತರಿಗೆ, ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಬಂದವರೆಲ್ಲ ನಮ್ಮ ಪ್ರಮುಖರು ತಮ್ಮ ತಮ್ಮ ಜಿಲ್ಲೆಗಳಿಗೆ, ಮಂಡಲಗಳಿಗೆ, ಕೆಳಗಿನ ಹಂತಕ್ಕೆ ಹೋಗಿ ಎಲ್ಲ ವಿಚಾರಗಳನ್ನು ತಿಳಿಸಿ, ಮತ್ತು ಅಧ್ಯಕ್ಷರದೊಂದು ಹೊಸ ಸೂಚನೆ ಇದೆ, ಎಲ್ಲ ಸಲಹೆ ಸೂಚನೆಗಳನ್ನು ಎಲ್ಲ ಕಡೆಯಿಂದಲೂ ನನಗೆ ಕೊಡಬಹುದು. ಆ ಸಲಹೆ ಸೂಚನೆಗಳನ್ನು ಆದಷ್ಟು ಶೀಘ್ರವಾಗಿ ಕ್ರೋಢೀಕರಣ ಮಾಡಿ ಕೊಡಿ. ಅದರ ಮುಖಾಂತರ ನಮ್ಮ ಹೊಸ ಪ್ಲ್ಯಾನ್ ಆಫ್ ಆ್ಯಕ್ಷನ್, ಎಲ್ಲ ಒಳ್ಳೆ ವಿಚಾರಗಳು, ಸಲಹೆಗಳು ಎಲ್ಲಿಂದ ಬರ್ತವ ಅದನ್ನು ತಗೊಂಡು ಮುಂದೆ ಹೋಗ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಸರ್, ಹುಚ್ಚುತನಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ದೇರ್ ಶುಡ್ ಬಿ ಎ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತೇಳಿ. ಅಂದರೆ ಹುಚ್ಚುತನಕ್ಕೂ ಆ ಹುಚ್ಚುತನದ ಪರಮಾವಧಿಯನ್ನು ದಾಟಿ ಹೋಗುವಂಥದ್ದು. ಈ ಕಾಂಗ್ರೆಸ್ನವರ ಹಣೆಬರ ಇದು ಹೊಸದಲ್ಲ. ರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಾಗ ಅಫಿಡೇವಿಟ್ ಹಾಕಿದ್ದು ಎಲ್ರಿಗೂ ಗೊತ್ತು. ನಮ್ಮ ರಾಮಸೇತುವಿನ ಬಗ್ಗೆ ಅವರು ಇದು ಯಾವ ಇಂಜಿನಿಯರು ಈ ರಾಮಸೇತುವನ್ನು ಇದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟವ ಅಂತ ಕೇಳಿದಂಥ ಬರೀ ಹುಚ್ಚುತನದ ಮಾತುಗಳನ್ನು ಮಾತಾಡ್ತಾ ಇದ್ರು. ಈಗಂತೂ ಅವರು ಪೂರ್ತಿ ಹುಚ್ಚರಾಗಿದ್ದಾರೆ ಅಂತೇಳಿ ಈ ಸ್ಟೇಟ್ಮೆಂಟಿಂದ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.